ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರ ಹಾಗೂ ಸಾರ್ವಜನಿಕರು, ನನ್ನ ಯೂಟ್ಯೂಬ್ ಚಾನಲಿನ ವೀಕ್ಷಕರು, ಕಕ್ಷಿದಾರರುಗಳು ಇವರೆಲ್ಲ ಕೇಳ್ತಾ ಇರ್ತಕ್ಕಂತಹ ಒಕ್ಕೊರಲ ಧ್ವನಿ ಹಾಗೂ ಈ ವಿಚಾರವನ್ನು ನಾನು ತಿಳಿದುಕೊಳ್ಳಲೇಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಕ್ವಿಟಲ್ ಕಮಿಟಿ ಬಗ್ಗೆ ಮಾತನಾಡಿ ಮತ್ತು ಈ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಮಾತಾಡಿ ಅಂತ ಹೇಳಿಬಿಟ್ಟು, ಈ ಅಕ್ವಿಟಲ್ ಕಮಿಟಿ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳಿದುಕೊಳ್ಬೇಕು. ಆಮೇಲೆ ಈ ಬ್ರೈನ್ ಮ್ಯಾಪಿಂಗ್ ಅಂದರೆ ಏನು ಅಂತ ತಿಳ್ಕೊಂಡು ಇದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೇನೆ. ಕೊನೆಯವರೆಗೂ ನೀವು ವಿಡಿಯೋವನ್ನು ನೋಡಿ, ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೇರವಾಗಿ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಈ ಒಂದು ಅಕ್ವಿಟಲ್ ಕಮಿಟಿ ಬಹಳ ಮುಖ್ಯವಾದದ್ದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಲೀಗಲ್ ಮೆಕ್ಯಾನಿಸಮ್ ಇಂಟ್ರಡ್ಯೂಸ್ಡ್ ಫಾಲೋಯಿಂಗ್ ಎಟ್ 2014 ಡೈರೆಕ್ಟಿವ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಈ ಒಂದು 2014ರಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳ್ತು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಅಪರಾಧಿಕ ಪ್ರಕರಣಗಳಲ್ಲಿ ಅಂದರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಈ ಒಂದು ಸ್ಟ್ರೆಂಥನಿಂಗ್ ಅಂದರೆ ಕ್ರಿಮಿನಲ್ ಜಸ್ಟಿಸ್, ಈ ಒಂದು ಕ್ರಿಮಿನಲ್ ಅಪರಾಧಿಕ ನ್ಯಾಯವನ್ನು ಒದಗಿಸುವಲ್ಲಿ ಅದನ್ನು ಬಲಗೊಳಿಸಬೇಕು ಎಂಬುವ ಉದ್ದೇಶದಿಂದ ಈ ಒಂದು ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತು. ಇದು ಹೇಳುವುದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಈ ಒಂದು ಪೊಲೀಸಿನವರು FIR ದಾಖಲು ಮಾಡಿದಂತಹ ಪ್ರಕರಣಗಳಲ್ಲಿ ಈ ಒಂದು ಪೊಲೀಸ್ ಅಂದರೆ ಈ ಸರ್ಕಾರ ಅದನ್ನು ರುಜುವಾತು ಮಾಡುವಲ್ಲಿ ವಿಫಲ ಆಗ್ತಾ ಇದೆ. ಸಾಕಷ್ಟು ನಿರಪರಾಧಿಗಳು ಅಕ್ವಿಟಲ್ಗಳು ಆಗ್ತಾ ಇದ್ದಾರೆ ಹಾಗೂ ಅವರಿಗೆ ಈಗಾಗಲೇ ಸುಮ್ಮನೆ ಅಪರಾಧ ಮಾಡಿದ್ದಾರೆ ಎಂಬುವ ರೀತಿಯಲ್ಲಿ ಜೈಲು ವಾಸಗಳು ಈ ರೀತಿಯಾಗಿ ಅನುಭವಿಸಿಬಿಟ್ಟಿರ್ತಾರೆ. ಅವರ ಒಂದು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಆಗಿರುತ್ತೆ ಮತ್ತು ಅವರ ಅಮೂಲ್ಯವಾದ ಸಮಯವನ್ನು ಕಿತ್ಕೊಂಡಂಗೆ ಆಗಿರುತ್ತೆ. ಆದ್ದರಿಂದ ಇಂತಹ ಒಂದು ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಹಾಗೂ ನಿರಪರಾಧಿಗಳಿಗೆ ಶಿಕ್ಷೆಯು ಆದಂತಹ ರೀತಿಯಲ್ಲಿ ಅವರು ಅಕ್ವಿಟಲ್ ಆಗಿ ಅಂದರೆ ನಿರಪರಾಧಿಯಾಗಿ ಅವರು ಆಚೆ ಬಂದಾಗ ಅವರಿಗೆ ಆಗಿರತಕ್ಕಂತಹ ನಷ್ಟ ಭರ್ತಿ ಹೇಗೆ ಮತ್ತು ಇದಕ್ಕೆ ಈ ಒಂದು ಇಲಾಖೆಯವರ ಇನ್ವೆಸ್ಟಿಗೇಷನಿನ ವೈಫಲ್ಯ ಏನು, ಇದು ಎಲ್ಲವನ್ನು ಕೂಡ ಮನಗಾಣಬೇಕು, ಅದರ ಬಗ್ಗೆ ನಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಶಯವನ್ನು 2014ರಲ್ಲೇ ವ್ಯಕ್ತಪಡಿಸಿತ್ತು. ಈ ಒಂದು ಜವಾಬ್ದಾರಿ ಕೂಡ ಈ ಒಂದು ಸರ್ಕಾರಕ್ಕೆ ಇರುತ್ತೆ. ಈ ಒಂದು ಇಂಡಿವಿಜುವಲ್ಸ್ ಆರ್ ಅಕ್ವಿಟೆಡ್, ಐಡೆಂಟಿಫೈ ರೀಸನ್ಸ್ ಬಿಹೈಂಡ್ ಇನ್ವೆಸ್ಟಿಗೇಷನ್ಸ್ ಅಂದರೆ ತನಿಖೆ ನಡೆಸುವಂತಹ ರೀತಿ, ಪ್ರಾಸಿಕ್ಯೂಷನ್ ಫೇಲ್ಯೂರ್ಸ್ ಅದನ್ನು ರುಜುವಾತು ಮಾಡಿಸುವಲ್ಲಿ ಆಗ್ತಾ ಇರ್ತಕ್ಕಂತಹ ವೈಫಲ್ಯಗಳು ಮತ್ತು ಆ್ಯಂಡ್ ಹೋಲ್ಡ್ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಅಕೌಂಟಬಲ್ ಫಾರ್ ಲ್ಯಾಪ್ಸಸ್, ಹೇಗೆ ಅದು ವಿಫಲ ಆಯಿತು ಅನ್ನೋದಕ್ಕೆ ಆ ತನಿಖಾಧಿಕಾರಿಗಳು ಅಕೌಂಟಬಲ್ ಆಗಿರ್ತಾರೆ ಅಂದರೆ ಜವಾಬ್ದಾರಿಯುತರಾಗಿರ್ತಾರೆ ಎಂಬುದನ್ನು ಎಕ್ಸಾಮಿನ್ ಮಾಡಬೇಕು. ತಪ್ಪಾಗಿ ಕೇಸುಗಳನ್ನು ದಾಖಲು ಮಾಡಿಬಿಟ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗದಂತೆ ಆಗೋಗ್ಬಿಡುತ್ತೆ, ಅವರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈ ರೀತಿಯಾಗಿ ಆಗಬಾರದು, ನ್ಯಾಯ ಸಲ್ಲಬೇಕು. ಮತ್ತು ಆಫೀಸರ್ಗಳು ಮಾಡುವಂತಹ ತಪ್ಪಿಗೆ, ಅವರ ಒಂದು ನಿರ್ಲಕ್ಷ್ಯತನಕ್ಕೆ ಹಾಗೂ ಎವಿಡೆನ್ಸ್ ಸಾಕ್ಷಿಯ ಕೊರತೆ, ದೌರ್ಬಲ್ಯಕ್ಕೆ ಮತ್ತು ಸಿಸ್ಟಮ್ ಫ್ಲಾಸ್ ಅಂತ ನಾವೇನು ಕರಿತೀವಿ ಅದಕ್ಕೆ, ಇದೆಲ್ಲವನ್ನು ಕೂಡ ತಡೆಗಟ್ಟಿ ಮತ್ತು ಅಲ್ಟಿಮೇಟ್ ಆಗಿ ಒಂದು ಪಾರದರ್ಶಕವಾದಂತಹ ಒಂದು ಸಿಸ್ಟಮನ್ನು ತರಬೇಕು, ಅಕೌಂಟಬಿಲಿಟಿಯನ್ನು ತರಬೇಕು. ಸಾರ್ವಜನಿಕರ ಒಂದು ದೃಷ್ಟಿಯಲ್ಲಿ ನಂಬಿಕೆಯು ಇಡುವಂತಾಗಬೇಕು ಈ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ 2014ರಲ್ಲಿ ಈ ಒಂದು ಅಕ್ವಿಟಲ್ ಕಮಿಟಿಯನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಮಾಡಿ ಅಂತ ಹೇಳಿತ್ತು. ಈ ಒಂದು ರಿವ್ಯೂ ಕಮಿಟಿ ಸಿಸ್ಟಮ್, ಈ ಒಂದು ಕ್ರಿಟಿಕಲ್ ಕನ್ಸರ್ನ್ ಇನ್ ಇಂಡಿಯಾ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಈ ಒಂದು ಇನ್ವೆಸ್ಟಿಗೇಷನ್ ಫೇಲ್ಯೂರ್ಸ್ಗಳಿಂದ ನಿರಪರಾಧಿಗಳಿಗೆ ಶಿಕ್ಷೆಯಾಗುವಂಥ ಆಗ್ತಾ ಇದೆ. ಬಟ್ ಅದು ಆಗಬಾರ್ದು, ಅದು ತಡೆಗಟ್ಟಬೇಕು ಅಂತ ಹೇಳಿ
ಮಾಡಲಾಗಿದೆ. ಇನ್ನು 2014ರಲ್ಲಿ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಆಲ್ ಸ್ಟೇಟ್ ಗವರ್ನಮೆಂಟ್ಸ್ ಟು ಎಸ್ಟಾಬ್ಲಿಷ್ ಅ ಸ್ಟ್ಯಾಂಡಿಂಗ್ ಕಮಿಟಿ ಟು ರಿವ್ಯೂ ಎವ್ರಿ ಕ್ರಿಮಿನಲ್ ಕೇಸ್ ದಟ್ ರಿಸಲ್ಟ್ಸ್ ಇನ್ ಆನ್ ಅಕ್ವಿಟಲ್. ದ ಮೇನ್ ಗೋಲ್ ವಾಸ್, ನೋಡಿ 2014ರಲ್ಲಿ ಸುಪ್ರೀಂ ಕೋರ್ಟು ಎಲ್ಲ ಒಂದು ರಾಜ್ಯಗಳಿಗೂ ಕೂಡ ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ರಚನೆ ಮಾಡಿ ಅದು ಪುನರ್ ಪರಿಶೀಲನೆ ಆಗಬೇಕು. ಯಾಕೆ ಈ ಕೇಸು ಹೀಗಾಯಿತು, ಅಕ್ವಿಟಲ್ ಆದ್ರಲ್ಲ, ಇದು ಯಾವ ಒಂದು ಕಾರಣಕ್ಕಾಗಿ ಹೀಗಾಯಿತು ಅಂತ ಹೇಳಿ ಏನೋ ರಚನೆಯನ್ನು ಮಾಡಬೇಕು. ಇದರ ಉದ್ದೇಶ ಏನಾಗಿರಬೇಕು ಅಂತ ಹೇಳಿದ್ರೆ, ಟು ಅನಲೈಸ್ ವೈ ಕೇಸಸ್ ಫೈಲ್ಡ್, ಯಾಕೆ ಈ ಒಂದು ಮೊಕದ್ದಮೆಯು ಫೇಲ್ಯೂರ್ ಆಯಿತು ಎಂಬುದನ್ನು ತಿಳಿದುಕೊಳ್ಳಲಿಕ್ಕಾಗಿ. ಟು ಫಿಕ್ಸ್ ದ ಲೂಪ್ ಹೋಲ್ಸ್ ಇನ್ ಇನ್ವೆಸ್ಟಿಗೇಷನ್ಸ್ ಆರ್ ಟ್ರಯಲ್ಸ್, ಏನೇನು ಈ ಒಂದು ತನಿಖೆಯ ಪ್ರಕ್ರಿಯೆಯಲ್ಲಿ ಯಾವ ಒಂದು ಏನೋ ತನಿಖಾ ವೈಫಲ್ಯವು ಆಯಿತು, ಮತ್ತು ವಿಚಾರಣೆ ಹಂತದಲ್ಲಿ ಯಾವ ಲೂಪ್ ಹೋಲ್ಗಳಿದ್ದವು ಅಥವಾ ಏನಾಯಿತು, ಯಾಕೆ ತನಿಖೆಗಳು ಆಗಲಿಲ್ಲ ಸರಿಯಾಗಿ ಅಂತ ಹೇಳಿಬಿಟ್ಟು ಅದರ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ. ಟು ಹೋಲ್ಡ್ ಅಕೌಂಟಬಲ್ ಎನಿ ಪೊಲೀಸ್ ಆಫೀಸರ್ಸ್, ಪ್ರಾಸಿಕ್ಯೂಟರ್ಸ್ ಆರ್ ಅಫಿಷಿಯಲ್ಸ್ ರೆಸ್ಪಾನ್ಸಿಬಲ್ ಫಾರ್ ನೆಗ್ಲಿಜೆನ್ಸಿ, ಕರಪ್ಷನ್ ಆರ್ ಇನ್ಕಂಪಿಟೆನ್ಸಿಸ್. ಸೊ ಈ ಒಂದು ಅಕೌಂಟಬಲ್ ಆಗಿರ್ತಾರೆ ಆಫೀಸರ್ಸ್ಗಳನ್ನ ನಾವು ಈ ರೀತಿಯಾಗಿ ಕೇಳಿದಾಗ, ತನಿಖೆ ಮಾಡಿದಾಗ ಅವರ ಒಂದು ಎಫಿಷಿಯನ್ಸಿ ನಮಗೆ ಗೊತ್ತಾಗುತ್ತೆ. ಅದು ಕರಪ್ಷನ್ನಿಂದ ಆಗಿದೆಯಾ ಅಥವಾ ಇನ್ಕಾಂಪಿಟೆನ್ಸಿಯಿಂದ ಆಗಿದೆಯಾ ಅಥವಾ ಅವರು ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದ್ದಾರಾ, ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಈ ಒಂದು ನ್ಯಾಯಾಂಗದ ಒಂದು ವ್ಯವಸ್ಥೆಯಲ್ಲಿ ಒಂದು ತನಿಖಾ ವ್ಯವಸ್ಥೆಯನ್ನು ಭದ್ರಪಡಿಸಬೇಕು, ನ್ಯಾಯವು ಸಿಗುವಂತಾಗಬೇಕು, ಮತ್ತು ನಿರಪರಾಧಿಗಳಿಗೆ ಸುಖಾಸುಮ್ಮನೆ ಈ ಒಂದು ಕಾನೂನಿನ ಒಂದು ಕ್ಲಚಸ್ಸಲ್ಲಿ ಸಿಗಾಕ್ಸಿ ಅವರಿಗೆ ತೊಂದರೆ ಮಾಡಬಾರ್ದು ಎಂಬುದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಇದು ಅಕ್ವಿಟಲ್ ಕಮಿಟಿ ಫಾರ್ಮ್ ಆಗೋದಕ್ಕೆ ಇರ್ತಕ್ಕಂತಹ ಒಂದು ಉದ್ದೇಶ. ಮತ್ತು ಯಾಕೆ ಹೇಳಿದ್ರು ಸುಪ್ರೀಂ ಕೋರ್ಟು ಏನು ಹೇಳ್ತು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೈ ವಾಸ್ ದ ಅಕ್ವಿಟಲ್ ಕಮಿಟಿ ನೀಡೆಡ್, ಯಾಕೆ ಇದು ಬೇಕು ಅಂತ ಹೇಳಿದ್ರೆ, ಬರೀ ಇದೊಂದು ಸೌಜನ್ಯ ಪ್ರಕರಣ ಅಲ್ಲ, ಇಡೀ ಭಾರತದಲ್ಲಿ ಹಲವಾರು ಸಾವಿರಾರು ಕೇಸುಗಳು ದಾಖಲಾಗ್ತಾ ಇದ್ದಾವೆ. ಅದರಲ್ಲಿ 50%ಗಿನ್ನ ಮೀರಿ ಈ ಒಂದು ಅಕ್ವಿಟಲ್ಗಳಾಗ್ತಾ ಇದ್ದಾವೆ. ಸರ್ಕಾರದವರು ಅದನ್ನು ಸರಿಯಾದ ರೀತಿಯಲ್ಲಿ ಪೊಲೀಸಿನವರು ತನಿಖೆಗಳನ್ನು ಮಾಡ್ತಾ ಇಲ್ಲ. ಈಗಾಗಲೇ ನಾನು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಅವರು ಫೇಲ್ಯೂರ್ ಆಗ್ತಾ ಇದ್ದಾರೆ. ಉದಾಹರಣೆಗೆ ಪೂರ್ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ಗಳಾಗಿರ್ಬಹುದು, ಅಕೌಂಟಬಿಲಿಟಿ ಆಫ್ ಅಫಿಷಿಯಲ್ಸು, ಮತ್ತು ಪ್ರೊಟೆಕ್ಟಿಂಗ್ ವಿಕ್ಟಿಮ್ ರೈಟ್ಸ್. ಅಂದರೆ ಈ ಒಂದು ಪೊಲೀಸಿನವರು ತನಿಖಾ ಮಾಡುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು, ಅದೇ ಸಾಕಷ್ಟು ಕಾರಣಗಳಿಂದಾಗಿರ್ಬೋದು. ಈಗಾಗಲೇ ಹೇಳ್ದಂಗೆ ಇನ್ಕಾಂಪಿಟೆನ್ಸಿ ಆಗಿರ್ಬೋದು, ಡಿಲೇ ಆಗಿರಬಹುದು, ಬಯಾಸ್ಡ್ ಆಗಿರ್ಬೋದು, ಒಬ್ಬರ ಪರವಾಗಿ ಮಾತಾಡ್ತಕ್ಕಂಥದ್ದು, ಅಥವಾ ಹ್ಯಾಂಡಲ್ಡ್ ವೆರಿ ಕೇರ್ಲೆಸ್ಲಿ, ನೆಗ್ಲಿಜೆಂಟ್ ಆಗಿ ಕೇರ್ ಇಲ್ದಂಗೆ ಮಾಡಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ವಿಕ್ಟಿಮ್ಸ್ಗಳು ಬಲಿಪಶುಗಳು ನರಳುವಂತೆ ಆಗುತ್ತೆ. ಸೊ ಇದರಿಂದ ಡ್ಯೂ ಟು ವೀಕ್ ಎವಿಡೆನ್ಸ್, ಯಾವುದೇ ಒಂದು ಎವಿಡೆನ್ಸ್ಗಳಿಲ್ಲದೆ ಕೇಸು ಹಾಳಾಗುತ್ತೆ, ಹಳ್ಳ ಹಿಡಿಯುತ್ತೆ. ಆದ್ದರಿಂದ ಇದನ್ನು ತಡೆಗಟ್ಟಬೇಕು. ಇಂತಹ ಒಂದು ದೌರ್ಬಲ್ಯಗಳು ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ ಎನ್ಕ್ವೈರಿ ಆಗಿ ಅದು ತಡೆಗಟ್ಟಿದ್ದೇ ಆದಲ್ಲಿ ತನಿಖೆಯು ಸೂಕ್ತ ರೀತಿಯಲ್ಲಿ ನಡೆಯುತ್ತೆ. ಈ ರೀತಿಯಾದಂತಹ ಪ್ರಮಾದಗಳು ಆಗುವುದು ನಿಲ್ಲುತ್ತೆ ಎಂಬುದು ಇದರ ಆಶಯ ಆಗಿದೆ. ಇನ್ನು ಈ ಒಂದು ನೆಗ್ಲಿಜೆನ್ಸಿ ಕಾರಣದಿಂದ ಯಾರು ಮಾಡ್ತಾರೋ ಅವರು ದೇ ಶುಡ್ ಅವರು ಅಕೌಂಟಬಲ್ ಆಗಿರಬೇಕು. ಅವರ ನೆಗ್ಲಿಜೆನ್ಸಿಯನ್ನು, ನಿರ್ಲಕ್ಷ್ಯತನವನ್ನು ಪ್ರಶ್ನಿಸಬೇಕು. ಅದಕ್ಕೆ ಸರಿಯಾದಂಥ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು. ರಿವ್ಯೂಗಳನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಮತ್ತು ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಇನ್ನು ಪ್ರೊಟೆಕ್ಟಿಂಗ್ ವಿಕ್ಟಿಮ್ ರೈಟ್ಸ್ ಅಂದರೆ ಯಾರು ಇನ್ನೂಸೆಂಟ್ಸ್ಗಳಿರ್ತಾರೆ, ಇವರಿಗೆ ಸುಮ್ಮನೆ ಈ ರೀತಿಯಾದಂತಹ ಲೀಗಲ್ ಕ್ಲಚಸ್ಸಲ್ಲಿ ಸಿಗಾಕೊಳ್ಳದ ರೀತಿಯಲ್ಲಿ ಅವರ ಒಂದು ಹಕ್ಕುಗಳಿಗೆ ಏನು ಚ್ಯುತಿ ಆಯಿತು ಅದನ್ನು ರಕ್ಷಿಸಬೇಕು ಎಂಬುದು ಈ ಒಂದು ಕಮಿಟಿಯ ಉದ್ದೇಶ ಆಗಿದೆ. ಇದನ್ನು ಈ ಸುಪ್ರೀಂ ಕೋರ್ಟ್ 2014ರಲ್ಲಿ ಡೈರೆಕ್ಟಿವ್ ಆನ್ ಅಕ್ವಿಟಲ್ ಕಮಿಟೀಸ್ ಅಂತ ಹೇಳಿ ಮಾಡಿದ್ರು. ಇದರ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತ ಹೇಳಿದರೆ 2014 ಡ್ಯೂರಿಂಗ್ ದ ಕೇಸ್ ಆಫ್ ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಕಿಶಾನ್ ಭಾಯ್. ಇಲ್ಲಿ ನಾನು ತೋರಿಸ್ತೇನೆ ಕೇಸದನ್ನು ಕೂಡ, ನೀವು ಇದನ್ನು ನೋಡ್ಕೋಬಹುದು. ಸ್ಟೇಟ್ ಆಫ್ ಗುಜರಾತ್ ವರ್ಸಸ್ ಕಿಶಾನ್ ಭಾಯ್, ಕ್ರಿಮಿನಲ್ ಅಪೀಲ್ ನಂಬರ್ 1485 ಆಫ್ 2009.
the Supreme Court of India expressed serious concern over the high rate of acquittals in criminal cases across the country. ನೋಡಿ, ಈ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಇದೇನು ಇಷ್ಟು ಜನಗಳ ಮೇಲೆ ಸುಮ್ಮನೆ ಏನೋ ಅಮಾಯಕರುಗಳ ಮೇಲೆ FIRಗಳನ್ನು ದಾಖಲಿಸುವುದು, ಏನೋ ದುಡ್ಡು ದೌರ್ಜನ್ಯ ಮಾಡುವವರ ಮೇಲೆ, ದುಡ್ಡಿರುವವರ ಮೇಲೆ, ದೊಡ್ಡವರುಗಳನ್ನು ಬಿಟ್ಟುಬಿಡೋದು, ಈ ರೀತಿಯಾಗಿ ಇದೊಂದೇ ಕೇಸಲ್ಲ, ಎಲ್ಲ ಕಡೆ ನಡೀತಾ ಇದೆ. ಆದರೆ ಇದು ಆಗಬಾರದು ಎಂಬುವಂತಹ ಒಂದು ಕಳವಳವನ್ನು ಏನೋ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ 2014ರಲ್ಲಿ ಅದನ್ನು ವ್ಯಕ್ತಪಡಿಸಿ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಕೀ ಡೈರೆಕ್ಟಿವ್ the court instructed all the state governments and union territories to form a standing committee in every district or at the state level. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲೂ ಕೂಡ ಈ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಸರ್ಕಾರಕ್ಕೂ, ರಾಜ್ಯಗಳಿಗೂ ಕೂಡ ಡೈರೆಕ್ಷನನ್ನು ಕೊಟ್ಟಿದೆ ಕೂಡ. ಇನ್ನು ಈ ಒಂದು ಎಷ್ಟೇ ಕೊಟ್ಟರೂ ಕೂಡ ನಿಮಗೆ ಗೊತ್ತಲ್ಲ, ನಿಧಾನವಾದಂತಹ ಪ್ರವೃತ್ತಿಯು ಇದರಲ್ಲಿ ಕಂಡು ಬರ್ತಾ ಇದೆ. ಕೇರ್ಲೆಸ್ಸು, ಮಿಸ್ಕಂಡಕ್ಟ್ಗಳು ಇದೆಲ್ಲ ಆಗ್ತಾ ಇದೆ. ಸೊ ಇದಾದವರಿಗೆ, ಈ ಥರ ಮಾಡಿದವರಿಗೆ ಪನಿಷ್ಮೆಂಟನ್ನು ಕೊಡಬೇಕು ಅನ್ನೋದು ಕೂಡ ಇದೆ. ಆದ್ದರಿಂದ ಈ ಇಷ್ಟೆಲ್ಲ ಡೈರೆಕ್ಷನ್ಸ್ಗಳು ಇದ್ದರೂ ಕೂಡ ನಮ್ಮಲ್ಲಿ ಸರ್ಕಾರಗಳು, ಕರ್ನಾಟಕ ಸರ್ಕಾರ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಹೀಗೆ ಈ ಒಂದು ಅಕ್ವಿಟಲ್ ಕಮಿಟಿಯನ್ನು ಫಾರ್ಮ್ ಮಾಡೋದರಲ್ಲಿ ಆಸಕ್ತಿಯನ್ನು ತಕ್ಕ ಮಟ್ಟಿಗೆ ತೋರಿಸಿದೆ. ಆದರೆ ಅದೆಲ್ಲವೂ ಕೂಡ ಸೀಕ್ರೆಟಿವ್ ಆಗಿ ಇಟ್ಟಿರೋದ್ರಿಂದ ಯಾರ ಮೇಲೆ ಅಂದರೆ ಎರಿಂಗ್ ಅಫಿಷಿಯಲ್ಸ್ಗಳ ಮೇಲೆ, ಅಂದರೆ ತಪ್ಪನ್ನು ಮಾಡಿರುವಂತಹ, ಬೇಜವಾಬ್ದಾರಿಯನ್ನು ಪ್ರದರ್ಶಿಸಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ, ವೈದ್ಯಾಧಿಕಾರಿಗಳ ಮೇಲೆ, ಇವರುಗಳ ಮೇಲೆ ಇಂಟರ್ನಲ್ ಎನ್ಕ್ವೈರಿಗಳನ್ನು ಕಂಡಕ್ಟ್ ಮಾಡಿ ಕಮಿಟಿಯನ್ನು ರಚಿಸಿ ಅದರಲ್ಲಿ ಅವರಿಗೆ ಶಿಕ್ಷೆ ಏನು ಕೊಡಲ್ಲ ಅನ್ನೋದನ್ನು ಕೂಡ ಇದು ಸೀಕ್ರೆಟಿವ್ ಆಗೇ ಇಟ್ಟಿದ್ದಾರೆ. ಆದ್ದರಿಂದ ಇದು ಏನಾಗ್ತಾ ಇದೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಉದಾಹರಣೆಗೆ ಈ ಒಂದು ಕಮಿಟಿ, ಹೌ ಡಸ್ ದ ಅಕ್ವಿಟಲ್ ಕಮಿಟಿ ವರ್ಕ್ಸ್ ಇನ್ ಕರ್ನಾಟಕ, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ ಲೆವೆಲ್ ಕಮಿಟಿ ತುಂಬ ಹೈ ಪ್ರೊಫೈಲ್ ಕೇಸಸ್ಗಳು ಅಥವಾ ಮೇಜರ್ ಕೇಸಸ್ಗಳು ಏನಾದ್ರೂ ಅಕ್ವಿಟಲ್ ಆಗಿದ್ದರೆ ಅಂಥದನ್ನು ಸ್ಟೇಟ್ ಲೆವೆಲ್ ಕಮಿಟಿಯಿಂದ ಅದನ್ನು ತನಿಖೆ ಮಾಡಬೇಕಾಗುತ್ತೆ. ಮತ್ತು ರೇಂಜ್ ಲೆವೆಲ್ ಕಮಿಟಿ meets monthly to examine cases involving convictions or more than 7 years of imprisonment. 7 ವರ್ಷಗಳಿಗೂ ಮೇಲ್ಪಟ್ಟಂತಹ ಒಂದು ಕಾರಾಗೃಹ ವಾಸಕ್ಕೆ ಸಂಬಂಧಪಟ್ಟ ವಿಚಾರಗಳು ಏನಾರು ಇದ್ದಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೇಂಜ್ ಲೆವೆಲ್ ಕಮಿಟಿಯವರು ತನಿಖೆಯನ್ನು ಮಾಡಬೇಕು. ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ, ನಾರ್ಮಲ್ ಆಗಿ ಸಾಮಾನ್ಯವಾದಂತಹ ಒಂದು ಕೇಸಸ್ಗಳು ಕೂಡ ಈ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗಳಲ್ಲಿ ತನಿಖೆಗಳಾಗಿ ಪರಿಶೀಲಿಸಿ ಈ ರೀತಿ ಅಕ್ವಿಟಲ್ ಯಾಕಾಯಿತು, ಎಲ್ಲಿ ಪ್ರಾಬ್ಲಮ್ ಆಯಿತು ಅನ್ನೋದನ್ನು ಪರಿಶೀಲಿಸಬೇಕು. ಮತ್ತು ಬೇಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಇದರ ಆಶಯ ಮತ್ತು ಉದ್ದೇಶ ಆಗಿದೆ. ಸೊ ಈ ಒಂದು ವಿಚಾರದಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಈ ಒಂದು ಪರ್ಪಸ್ ಆ್ಯಂಡ್ ಇಂಪ್ಯಾಕ್ಟ್ ಏನೇನಾಗುತ್ತೆ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದೀಸ್ ಕಮಿಟೀಸ್ ಏಮ್ಸ್, ಏನಕ್ಕೆ ಇದನ್ನು ಮಾಡಲಾಗಿದೆ ಅಂದರೆ, ಐಡೆಂಟಿಫೈ ಆ್ಯಂಡ್ ರೆಕ್ಟಿಫೈ ಡಿಫಿಷಿಯನ್ಸೀಸ್ ಇನ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಪ್ರಾಸಿಕ್ಯೂಷನ್ಸ್, ಕೊರತೆಗಳು ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅದನ್ನು ತರಿಸಲಿಕ್ಕಾಗಿ. ಮತ್ತು ಈಗಾಗಲೇ ನಾನು ಹೇಳ್ದಂಗೆ ಎನ್ಹ್ಯಾನ್ಸ್ ದ ಅಕೌಂಟಬಿಲಿಟಿ ಆಫ್ ಲಾ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಪ್ರಾಸಿಕ್ಯೂಟರಲ್ ಏಜೆನ್ಸೀಸ್, ಇಂಪ್ರೂವ್ ಕನ್ವಿಕ್ಷನ್ ರೇಟ್ಸ್ ಬೈ ಅಡ್ರೆಸ್ಸಿಂಗ್ ಸಿಸ್ಟಮ್ಯಾಟಿಕ್ ಇಶ್ಯೂಸ್ ಲೀಡಿಂಗ್ ಟು ಅಕ್ವಿಟಲ್ಸ್. ಸೊ ಕ್ಲಿಯರ್ ಆಗಿ ಇದು ಕಾನೂನುಬದ್ಧವಾಗಿ ಜವಾಬ್ದಾರಿಯುತವಾದಂತಹ ಪ್ರಕ್ರಿಯೆಗಳನ್ನು ಪಾಲನೆ ಮಾಡುವ ಮುಖಾಂತರ ಇದನ್ನು ಮಾಡಬೇಕು ಅನ್ನೋದು ಇದರ ಮುಖ್ಯ ಆಶಯ ಹಾಗೂ ಉದ್ದೇಶ ಆಗಿದೆ. ವೀಕ್ಷಕರೇ, ನೋಡಿ, ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು, ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿಗಳು ಪ್ರದರ್ಶನ ಆಗಬಾರ್ದು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದೆ. ಇನ್ನು ಸೌಜನ್ಯ ಪ್ರಕರಣಕ್ಕೆ ನಾನೀಗ ಬಂದಿದ್ದೆ ಆದಲ್ಲಿ, ಇದು ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. 4 ತಿಂಗಳ ಹಿಂದೆಯೇ ಇದು ಸರ್ಕಾರ ಹೇಳಿದೆ, ಅಕ್ವಿಟಲ್ ಕಮಿಟಿ ರಚನೆ ಆಗೋಯಿತು. ಅದರಲ್ಲಿ ಇದು CBIನವರು ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ, ಅವರು ಇನ್ವೆಸ್ಟಿಗೇಟ್ ಮಾಡಿರೋದ್ರಿಂದ ನಮಗೆ ಇದು ಬರೋದಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕೂಡ ಮಾಧ್ಯಮಗಳನ್ನು ನೋಡಿ ನಾನು ಮಾತಾಡ್ತಾ ಇದ್ದೇನೆ.
ಸೊ ಇದಕ್ಕೆ ಸೂಕ್ತ ದಾಖಲೆಗಳು ಬಂದಿದ್ದೇ ಆದಲ್ಲಿ ನಾವು ನೋಡಬಹುದು. ನೋಡಿ, ಕೋರ್ಟ್ ಕ್ಲಿಯರಾಗಿ ಹೇಳಿತ್ತು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಹೇಳಿದ ಮೇಲೆ ಇಲ್ಲಿ ತನಿಖೆಯನ್ನು ಪ್ರಾರಂಭಿಕವಾಗಿ ಸ್ಟೇಟ್ ಪೊಲೀಸ್ನವರು ಕೂಡ ಮಾಡಿದ್ದಾರೆ, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಅವರು ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರನ ಮಾಡಬೇಕು, ಇಲ್ಲ ಇದು CBIಗೆ ನಾವು ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೇ ಏನೋ ಒತ್ತಡವನ್ನು ಹೇರಿ ಇಲ್ಲಿಂದ ಇರತಕ್ಕಂತಹ ಒಂದು ಏನು ಮಿನಿಸ್ಟರ್ಸ್ಗಳ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟಿಗೆ ಹೇಳಿ ಇದು ಇಡೀ ರಾಜ್ಯದ ಪೂರ್ತಿ ಇದು ಇಶ್ಯೂ ಆಗಿದೆ, ಈ ಒಂದು ಕೇಸು ಜನರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಾಗಿದೆ, ಕೋಟ್ಯಾಂತರ ಜನರು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಕೂಗ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಈ ಸಾರ್ವಜನಿಕರ ಒಂದು ದೃಷ್ಟಿಯಲ್ಲಿ ಈ ಒಂದು ನ್ಯಾಯಾಲಯಗಳ ಮೇಲೆ ನಂಬಿಕೆಯನ್ನು ತರಬೇಕು. ಈ ಒಂದು ಬಡವ ಬಲ್ಲಿದ ಎಂಬುದರ ಭೇದ ಭಾವವಿಲ್ಲದೆ ನಮ್ಮ ನ್ಯಾಯಾಲಯಗಳು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನ್ಯಾಯವನ್ನು ನಮಗೆ ಕೊಡಿಸುತ್ತೆ ಎಂಬುವಂಥ ಆಶಯವನ್ನು ಮೂಡಿಸಬೇಕು. ಇದರ ಒಂದು ಉದ್ದೇಶ ಅಂತ ಹೇಳಿ ಈ ಅಕ್ವಿಟಲ್ ಕಮಿಟಿ ಹಾಗಿದ್ದ ಮೇಲೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಈ ಅಕ್ವಿಟಲ್ ಕಮಿಟಿ ಫಾರ್ಮ್ ಆಗಿರೋದ್ರ ಬಗ್ಗೆ ಆಗಲಿ, ಅಲ್ಲಿರೋರ ಬಗ್ಗೆ ಆಗಲಿ, ಏನು ತನಿಖೆ ಆಗಿದೆ ಅಂತಾಗಲಿ, ಏನು ಶಿಕ್ಷೆ ಆಗಿದೆ ಅಂತಾಗಲಿ, ಪೊಲೀಸರಾಗಲಿ ವೈದ್ಯಾಧಿಕಾರಿಗಳ ಮೇಲೆ ಆಗಲಿ ಏನು ಶಿಕ್ಷೆ ಆಗಿದೆ ಅಂತೇಳಿ ಯಾವುದೂ ಈ ಸರ್ಕಾರ ಮಾತಾಡ್ತಾ ಇಲ್ಲ, ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾ ಇದೆ. ಮತ್ತು ಈಗ ಕೈ ತೊಳ್ಕೊಂಬಿಡುವಂಥದ್ದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು CBIನವ್ರು ತನಿಖೆ ಮಾಡಿರೋದ್ರಿಂದ ಅಂತೇಳಿ ಸ್ಟೇಟ್ ಅಫಿಷಿಯಲ್ಸ್ಗಳು, ಗೌರ್ಮೆಂಟ್ ಪೊಲೀಸು ಅಫಿಷಿಯಲ್ಸ್ಗಳು ಕೂಡ ತನಿಖೆ ಮಾಡಿದ್ದಾರೆ. ಸೊ ಇವರು ಎಲ್ಲರನ್ನೂ ನೀವು ಒಳಗೊಂಡು ತನಿಖೆಯನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಯಾಕೆ ಲೆಟರ್ಗಳನ್ನ ಬರೆದು ಇದನ್ನು ಮಾಡಿಲ್ಲ, ಜನಗಳ ಕೂಗಿಗೆ ಅವರ ಮನವಿಗೆ ಬೆಲೆ ಇಲ್ವಾ? ಮತ್ತು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ? ಈ ಒಂದು ಸರ್ಕಾರ ಆಗಲಿ, ವ್ಯವಸ್ಥೆ ಆಗಲಿ, ಈ ತನಿಖಾ ಸಂಸ್ಥೆಗಳಾಗಲಿ, ನ್ಯಾಯಾಲಯಗಳಾಗಲಿ, ಇದಿರುವುದೆಲ್ಲವೂ ಜನಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಅಲ್ವಾ? ಹಾಗಿಲ್ಲದೆ ಇದ್ಮೇಲೆ ಯಾಕೆ ಬೇಕು ನಮಗೆ ಈ ವ್ಯವಸ್ಥೆಗಳು? ಇಷ್ಟು ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗಿರ್ತಕ್ಕಂತಹ ಈ ಒಂದು ಕೇಸನ್ನು ಇಷ್ಟು ನೆಗ್ಲಿಜೆನ್ಸಿ ಮಾಡಿಬಿಟ್ರೆ ಮತ್ತು ಇಂತಹ ಒಂದು ಅಧಿಕಾರದಲ್ಲಿರುವವರು ನಮಗೆ ಬೇಕಾ? ಇಂತಹ ರಾಜಕೀಯ ವ್ಯಕ್ತಿಗಳು ನಮಗೆ ಬೇಕಾ? ಇಂತಹ ವ್ಯವಸ್ಥೆಗಳು ನಮಗೆ ಬೇಕಾ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ಮತ್ತು ಇಂಥ ವ್ಯವಸ್ಥೆಗಳನ್ನು ಬದಲಾಯಿಸಬೇಕಾಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ಹೇಳಬೇಕು. ಅಂತಹ ನಾಯಕರುಗಳನ್ನು ನಾವು ಆಯ್ಕೆ ಮಾಡಿದಾಗ ಅಂತಹ ಕಾನೂನುಗಳು, ಅಂತಹ ವ್ಯವಸ್ಥೆಗಳು ಬರುತ್ತೆ. ಅದು ಬಿಟ್ಟು ನಾವು ಕೇವಲ ಈ ಥರದ್ದೇನಾದ್ರು ಆದಾಗ ಕಾಮೆಂಟ್ಗಳನ್ನ ಮಾಡ್ಕೊಂಡು ಕೂರೋದ್ರಿಂದ ಪ್ರಯೋಜನ ಇಲ್ಲ. ಅನಾಗರಿಕರುಗಳನ್ನು ಮಾನವೀಯತೆ ಇಲ್ಲದಿರುವವರನ್ನು ನಾವು ಉನ್ನತ ಸ್ಥಾನಗಳಲ್ಲಿ ಕೂರಿಸಿದಾಗ ನಮಗೆ ಯಾವ ರೀತಿಯ ರಿಸಲ್ಟ್ ಬರಲಿಕ್ಕೆ ಸಾಧ್ಯ? ಆದ್ದರಿಂದ ನೀವು ಎಚ್ಚೆತ್ತುಕೊಳ್ಳಿ ಎಂಬುದಾಗಿ ನಾನು ಇಲ್ಲಿ ಹೇಳ್ತೇನೆ. ಸರ್ಕಾರಕ್ಕೂ ಕೂಡ ನಾನು ಇಲ್ಲಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಇದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿಸಿದರೆ ನಿಮಗೂ ಬೆಲೆ ಇರುತ್ತೆ. ಅದನ್ನು ಬಿಟ್ಟು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡೋದು ಅಥವಾ ಚಾತುರ್ಯತೆಯಿಂದ ಮಾತನಾಡೋದು ಮಾಡ್ಕೋರ್ದು. ಆ ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ನಿಜವಾದಂತಹ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಹಾಗೂ ಅಕ್ವಿಟಲ್ ಕಮಿಟಿ ಬೇಗ ರಚನೆ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ. ಇನ್ನು ಇಷ್ಟು ತಿಂಗಳಿಂದ 7-8 ತಿಂಗಳಿಂದ ನೀವು ತನಿಖೆ ಮಾಡಿದ್ದೇನು? ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಯಾಕೆ ನೀವು ಆವಾಗ ಪತ್ರ ಬರೆದಿಲ್ಲ? ಈ ಒಂದು ವರದಿಯನ್ನು ರಿಪೋರ್ಟನ್ನು ಯಾಕೆ ನೀವು ಆ ಪಿಟಿಷನರ್ಗೆ ಕೊಟ್ಟಿಲ್ಲ? ಯಾಕೆ ಈ ರೀತಿಯಾಗಿ ಎಲ್ಲ ನಡೀತಾ ಇದೆ? ಜನಗಳ ಭಾವನೆಗಳಿಗೆ, ಪ್ರಾರ್ಥನೆಗಳಿಗೆ ಕಿವಿಗೊಡೋದಿಲ್ವ ನೀವು? ನೀವೆಲ್ಲ ಜನಸೇವಕರಲ್ವಾ ಅಥವಾ ಜನನಾಯಕರ, ಜನಸೇವಕರ? ಜನಗಳ ಆಶಯಕ್ಕೆ ತಕ್ಕಂಗೆ ಕೆಲಸ ಮಾಡಿ ಅಂತ ಹೇಳ್ತಾ ಈ ಅಕ್ವಿಟಲ್ ಕಮಿಟಿಯ ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು. ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರವನ್ನು ಪ್ರೆಸ್ ಮಾಡಬೇಕು. ಅವರು ಕೂಡ ಬಂದು ಇಲ್ಲಿ ಸೂಕ್ತವಾದಂತಹ ತನಿಖೆಗಳನ್ನು ಮಾಡಲಿ. ಯಾರ್ಯಾರು ಬೇಜವಾಬ್ದಾರಿಯಿಂದ ನಡೆಕೊಂಡಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳಾಗಲಿ, ವೈದ್ಯರಾಗಲಿ, ಅವರುಗಳ ಮೇಲೆಲ್ಲ ಸೂಕ್ತವಾದಂಥ ಕ್ರಮಗಳನ್ನ ತಗೊಳ್ಳಿ. ನೋಡಿ, ಉದಾಹರಣೆಗೆ ನಾವು ಈಗ ಮೂಡ ಒಂದು ಪ್ರಕರಣ ನೋಡಿದ್ವು. 14 ಸೈಟ್ಗಳನ್ನು ಸಿಟ್ಟಿಂಗ್ CM ಸಿದ್ದರಾಮಯ್ಯನವರ ಪತ್ನಿ ವಾಪಸ್ ಕೊಟ್ಬಿಟ್ರು ಆರೋಪ ಬಂದು ಕೂಡಲೇ. ಸೊ ಹಾಗೆ ಈ ಒಂದು ಬೇಜವಾಬ್ದಾರಿಯನ್ನು ವಹಿಸಿದಂತಹ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಗಳನ್ನ ತಗೊಳ್ಳಿ. ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಿ. ಯಾರ ಕುಟುಂಬ ಹೋದರೆ ಏನಂತೆ, ನನ್ನ ಕುಟುಂಬ ಚೆನ್ನಾಗಿರಲಿ ಅಂಥೇಳಿ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದಂತಹ ಅಧಿಕಾರಿಗಳ ಸೇವೆ ನಮಗೆ ಬೇಕಾಗಿಲ್ಲ. ಅಂತಹ ಕುಟುಂಬದವರಿಂದ ಹಣವನ್ನು ಕಿತ್ತು ನೊಂದ ಕುಟುಂಬಕ್ಕೆ ನೀವು ಅದನ್ನು ಕೊಡಿ, ಪರಿಹಾರವನ್ನು ಕೊಡಿ. ಮತ್ತು ನೊಂದ ಆತ್ಮಕ್ಕೆ ನೆಮ್ಮದಿಯನ್ನು, ಶಾಂತಿಯನ್ನು, ನ್ಯಾಯವನ್ನು ಕೊಡಿ ಅಂತ ಕೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಮುಂದಿನ ವಿಡಿಯೋದಲ್ಲಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಜೈ ಹಿಂದ್.